ಅಂತೂ ಇಂತೂ ಬಂತು ಮ್ಯಾಚ್ ನ ಫೈನಲ್ ಮ್ಯಾಚ್ ಡೇ. ಇವತ್ತು RCB ಮತ್ತೆ GT ಫೈನಲ್ ಮ್ಯಾಚ್ ಕೂಡ ನಡೀತಿದೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ. ಸೊ ಎರಡು ಟೀಮಿಗೆ ಕೂಡ ಈಸಿ ಇರೋದಿಲ್ಲ. ನಾವು ಅನ್ಕೊಂಡಿರಂಗೆ ನೀವು ಕ್ವಾಲಿಫೈರ್ ಒಂದ್ ನೋಡಿ ಡಿಸೈಡ್ ಆಗ್ಬಿಟ್ಟಿದ್ರೆ ಇಲ್ಲಿ RCB ಹೊಡಿಯುತ್ತೆ ಅಂತ ಅಂದ್ರೆ ತೆಗ್ದಾಕ್ಬಿಡಿ ಮೈಂಡ್ ಇಂದ. ಏನಕ್ಕೆ ಅಂದ್ರೆ ಎರಡು ಟೀಮ್ ಕೂಡ ಅದೇ ರೀತಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಮತ್ತೆ ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರ RR ಮತ್ತೆ ಅದು GT ಮ್ಯಾಚ್ ಬಿದ್ದಾಗ ಕ್ವಾಲಿಫೈರ್ ಟೂ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಚೆಚ್ಚಿದ್ರು GT ಅವರು ಅಂತ. ಹಾಗಾಗಿ ಈಗ ಹೆಂಗಾಗುತ್ತೆ ಅಂದ್ರೆ RCB ಅವರಿಗೆ ಇನ್ನೊಂದನೇ ಟೈಟಲ್ ಅಂದ್ರೆ ಎರಡನೇ ಟೈಟಲ್ ಹೊಡಿಬೇಕನ್ನೋ ಒಂದು ಏಮ್ ಅವ್ರಿಗೂ ಕೂಡ ಇರುತ್ತೆ. ಅದಾದ್ಮೇಲೆ GT ಅವ್ರು ಕೂಡ ಅಷ್ಟೇ, ಇವತ್ತು ವಿನ್ ಆದ್ರು ಅಂದ್ರೆ ಅವರು ಕೂಡ ಎರಡನೇ ಟೈಟಲ್ ಕೂಡ ಹೊಡಿತಾರೆ. ಮತ್ತೆ ಇನ್ನೊಂದು ಏನು ಅಂದ್ರೆ GT ಅವರಿಗೆ ಕ್ವಾಲಿಫೈರ್ ಒಂದಲ್ಲಿ ಈಗಾಗಲೇ ನಾಯಿ ಹೊಡ್ಸ್ಕೊಂಡಿದ್ದಾರೆ GT ಅವರು. ಹಾಗಾಗಿ ಇವತ್ತು ನಮ್ದೇ ಹೋಮ್ ಗ್ರೌಂಡ್ ಬರ್ತಾ ಇದೀರಾ, ಹಾಗಾಗಿ ನಾ ಬಿಟ್ಬಿಡಕ್ಕಾಗತ್ತಾ ಅಂತ ಅವ್ರೊಂದ್ ಕಡೆ GT ಅವ್ರು ಕೂಡ ಅದೇ ಲೆವೆಲ್ ಅಲ್ಲಿ ಕೂಡ ಇರ್ತಾರೆ. ಹಾಗಾಗಿ ನೋಡ್ಬೇಕು ಇವತ್ತು ಯಾರು ಕಪ್ಪನ ಹೊಡಿತಾರೆ ಅಂತ ಹೇಳೋದೇ ಕಷ್ಟ ಆಗ್ಬಿಟ್ಟಿದೆ. ಅದು ಕೂಡ ತೊಂದ್ರೆ ಇಲ್ಲ, ಈ ವಿಡಿಯೋದಲ್ಲಿ ಒಂದೊಂದಾಗಿ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗೋಣ. ಮತ್ತೆ ನೆನ್ನೆ ವಿಡಿಯೋದಲ್ಲಿ ಕೂಡ ಒಂದು ಡೀಪ್ ಅನಾಲಿಸಿಸ್ ಕೂಡ ಮಾಡಿದ್ರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ಏನು ಅಂತ. ಆ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಇಲ್ಲಿ ಕ್ಲಾರಿಟಿ ಕೂಡ ಸಿಕ್ಕಿರುತ್ತೆ ಇವತ್ತು ಯಾವ ಟೀಮ್ ಕಪ್ ಹೊಡೆಯೋ ಒಂದು ಚಾನ್ಸಸ್ ಇದೆ ಅಂತ. ಆದ್ರೂ ಕೂಡ ಈ ವಿಡಿಯೋದಲ್ಲಿ ಇನ್ನೂ ಕೂಡ ಸ್ವಲ್ಪ ಡೀಪ್ ಅನಾಲಿಸಿಸ್ ಮಾಡ್ತಾ ಹೋಗೋಣ ಅಂತೆ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರಿಡಿಕ್ಷನ್ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರೇ ಹಿಟ್ ಆಗ್ತಾರೆ ಯಾರು ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ ಇದೆ, ಫೈನಲ್ ಆಗಿ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನೇ ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. RCB ಫ್ಯಾನ್ಸ್ ಅನ್ನು ಮಿಸ್ ಮಾಡಕ್ ಹೋಗ್ಲೇಬೇಡಿ, ಲೈಕ್ ಹಾಕಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಗುರು. ಇನ್ನ ವರ್ಲ್ಡ್ ಕಪ್ ಬೇರೆ ಸ್ಟಾರ್ಟ್ ಆಗ್ತಿದೆ, ವಿಡಿಯೋಗಳು ಬರ್ತಾನೆ ಇರುತ್ತೆ, ಆರಾಮಾಗಿ ಕುತ್ಕೊಂಡು ನೀವು ನೋಡ್ಬೋದು. ಅದಾದ್ಮೇಲೆ ಕಾಮೆಂಟ್ ಅಲ್ಲಿ ಜೈ RCB ಅಂತ ಕಾಮೆಂಟ್ ಮಾಡಿ ಒಂದು ಸಪೋರ್ಟ್ ಅನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬಿಡಿ. ಇಲ್ಲಿಂದನೇ ಪ್ರೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ. ಈ RCB ಇನ್ನೊಂದ್ಸಲಿ ಅಂದ್ರೆ ಎರಡನೇ ಸಲ ಕಪ್ ಎತ್ಬಿಡ್ಲಿ ಅಂತ. ಇನ್ನ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ನಾವು ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 190 ಪ್ಲಸ್ ಅವರೇಜ್ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅಂದ್ರೆ ಆಗಿರೋ ಕೆಲವೊಂದು ಮ್ಯಾಚಸ್ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 190 ಪ್ಲಸ್ ಮತ್ತೆ 200 ಪ್ಲಸ್ ಒಂದು ಮ್ಯಾಚ್ ಅಲ್ಲಿ ಕೂಡ ಬಂದಿದೆ. ಹಾಗಾಗಿ ಅದೇ ಹೇಳಿದ್ದು 190 ಅವರೇಜ್ ನಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ ಅಂತ ಹೇಳಿದ್ದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾರ್ಯಾರು ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ವಿನ್ ಕೂಡ ಆಗಿದೆ. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಸುಮಾರು 12 ಸಲ ವಿನ್ ಆದ್ರೆ ಚೇಸಿಂಗ್ ಮಾಡಿರೋ ಟೀಮ್ ಇಲ್ಲಿ 6 ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ನೋಡ್ಬೇಕಿತ್ತು ಟಾಸ್ ಅನ್ನ ವಿನ್ ಆದವರು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಏನಕ್ಕೆ ಅಂದ್ರೆ ನಾನೀಗ ಬೆಳಗ್ಗೆ ಕೆಲವೊಂದು ರೀಲ್ಸ್ ಅನ್ನ ಕೂಡ ನೋಡಿದೆ. ಅಹಮದಾಬಾದ್ ಅಲ್ಲಿ ತುಂಬಾ ಜೋರ್ ಮಳೆ ಕೂಡ ಬರ್ತಿದೆ, ಅಂದ್ರೆ ನಿನ್ನೆ ನೈಟ್ 2 ಗಂಟೆಯಿಂದನೂ ಮಳೆ ಕೂಡ ಆಗ್ತದೆ ಅಂತ ನ್ಯೂಸ್ಗಳು ಕೂಡ ಕೇಳ್ಪಟ್ಟೆ. ಹಾಗಾಗಿ ಇನ್ ಕೇಸ್ ಮಳೆ ಬಂತು ಅಂದ್ರೆ ಚೇಸಿಂಗ್ ಮಾಡೋ ಪಿಚ್ಗೆ ಚೇಸಿಂಗ್ ಮಾಡೋ ಟೀಮ್ಗೆ ಅಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಹಾಗಾಗಿ ಟಾಸ್ ಇವತ್ತು ಯಾರೇ ವಿನ್ ಆದ್ರೂ ಕೂಡ ಇನ್ ಕೇಸ್ ಮಳೆ ಬಂತು, ಪಿಚ್ ಸ್ವಲ್ಪ ವೆಟ್ ಆಗ್ಬಿಡ್ತು ಅಂದ್ರೆ ಚೇಸಿಂಗ್ ಮಾಡೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಕೂಡ ಇಲ್ಲಿ ಸಿಗುವಂತದ್ದು. ಅದಾದ್ಮೇಲೆ ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿ ಕೆಲವೊಂದು ಓವರ್ಸ್ ಇಲ್ಲಿ ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ, ಮತ್ತೆ ಒಂದು ಒಳ್ಳೆ ಬೌನ್ಸ್ ಕೂಡ ಸಿಗುತ್ತೆ. ಹೋಗ್ತಾ ಹೋಗ್ತಾ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಇಲ್ಲಿ ಕಟರ್ಸ್ ಗಳು ಮತ್ತೆ ಸ್ಪಿನ್ನರ್ಸ್ ಗೆ ಇಲ್ಲಿ ಬೌಲರ್ಸ್ ಗೆ ಅಡ್ವಾಂಟೇಜ್ ಕೂಡ ಇಲ್ಲಿ ಸಿಗುವಂತದ್ದು. ಅದಾದ್ಮೇಲೆ ಅದೇ ರೀತಿ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಹೇಳ್ಬೇಕು ಅಂದ್ರೆ GT ಅವರ ರೆಕಾರ್ಡ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಮತ್ತೆ ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಆಡಿಯನ್ಸ್ ಸಪೋರ್ಟ್ ಕೂಡ ಇರುತ್ತೆ, ಮತ್ತೆ ಹೋಮ್ ಗ್ರೌಂಡ್ ಕೂಡ ಆಗಿರುತ್ತೆ. ಮತ್ತೆ ಅದೊಂದ್ ಕಡೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಮತ್ತೆ ಲಾಸ್ಟ್ ಮ್ಯಾಚ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ GT ಅವರು. ಹಾಗಾಗಿ ನೋಡ್ಬೇಕು ಇವತ್ತು ಯಾರಿಗೆ ಇನ್ನೂ ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಇದ್ರ ನಮ್ಗೊಂದು ಕ್ಲಾರಿಟಿ ಕೂಡ ಸಿಗುತ್ತೆ ಯಾವ ಟೀಮ್ ಇಲ್ಲಿ ಸ್ಟ್ರಾಂಗ್ ಇದೆ. ಮತ್ತೆ ಬ್ಯಾಟಿಂಗ್ ಫಸ್ಟ್ ಮಾಡೋರಿಗೆ ಅಡ್ವಾಂಟೇಜ್ ಸಿಗುತ್ತೆ, ಬ್ಯಾಟಿಂಗ್ ಸೆಕೆಂಡ್ ಮಾಡೋರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ನೋಡ್ಬೋದು. ಇಲ್ಲಿ ಮೇ 21ನೇ ತಾರೀಕು CSK ಮತ್ತೆ GT ಮ್ಯಾಚ್ ಕೂಡ ಆಗಿತ್ತು. ಅವಾಗ CSK ಅವರಲ್ಲಿ ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅವಾಗ ಇಲ್ಲಿ GT ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿ ಸುಮಾರು 229 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ CSK ಕೇವಲ 140ಕ್ಕೆ ಆಲ್ ಔಟ್ ಕೂಡ ಆಗಿ ಹೋಗಿದ್ರು. ಹಾಗಾಗಿ ಇದರಲ್ಲೂ ಕೂಡ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ಅಂದ್ರೆ ಗುಜರಾತ್ ಟೈಟನ್ಸ್ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಮೇ 12ನೇ ತಾರೀಕು SRH ಅಗೇನ್ಸ್ಟ್ ಮ್ಯಾಚ್ ಕೂಡ ನಡೆದಿತ್ತು. SRH ಅವರಲ್ಲಿ ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅವಾಗ GT ಅವರು ಕೇವಲ 168 ರನ್ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 168 ರನ್ ಹೊಡೆದು 5 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಒಂದು ಟಾರ್ಗೆಟ್ ಅನ್ನ ಕೂಡ ಸೆಟ್ ಮಾಡ್ಕೊಂಡಿದ್ರು. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನೋಡಿ ಇಲ್ಲಿ SRH ನ ಫುಲ್ ಮಕ್ಕಳೇ ಮಲ್ಸ್ಬಿಟ್ರು. ಇಲ್ಲಿ GT ಅವರು ಕೇವಲ 86 ರನ್ನಿಗೆ ಆಲ್ ಔಟ್ ಅನ್ನ ಮಾಡಿ ಬಿಸಾಕ್ಬಿಟ್ರು. ಹಾಗಾಗಿ ಇಲ್ಲೇ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಇವತ್ತು ಇನ್ ಕೇಸ್ ನಮ್ಮ RCB ಟಾಸ್ ಅನ್ನ ವಿನ್ ಆಗಿ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದ್ರೆ ಒಂದು ಒಳ್ಳೆ ಟಾರ್ಗೆಟ್ ಅನ್ನ ಕೊಡ್ತು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು GT ಅವರಿಗೆ. ನೋಡೋಣ ಇವತ್ತು ದೇವರ ಸ್ವಲ್ಪ ಪ್ರೇ ಮಾಡ್ಕೊಳ್ಳೋಣ ಅಂತೆ. ಟಾಸ್ RCB ನೇ ವಿನ್ ಆಗ್ಲಿ, ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ನೋಡಿ 2 ಮ್ಯಾಚ್ ಕೂಡ ಈಗ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ವಿನ್ ಕೂಡ ಆಯ್ತು. ಅದಾದ್ಮೇಲೆ ಇನ್ನ ಮೇ 3ನೇ ತಾರೀಕು PBKS ಮತ್ತೆ GT ಮ್ಯಾಚ್ ಕೂಡ ಆಗಿತ್ತು. ಇಲ್ಲಿ GT ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ರು. ಅದಾದ್ಮೇಲೆ ಸ್ಟಾರ್ಟಿಂಗ್ ಇಲ್ಲಿ ನೋಡಬಹುದು PBKS ಅವರು ಸುಮಾರು 163 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 9 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ
ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಜಿಟಿ ಅವರು ಇದನ್ನ ಚೇಸ್ ಅನ್ನ ಕೂಡ ಮಾಡಿದ್ರು. ಇಲ್ಲಿ ಚೇಸಿಂಗ್ ಟೀಮ್ ವಿನ್ ಕೂಡ ಆಯ್ತು. ಅದಾದ್ಮೇಲೆ ಏಪ್ರಿಲ್ 30ನೇ ತಾರೀಕು ಒಂದು ಮ್ಯಾಚ್ ಕೂಡ ಆಯ್ತು ಜಿಟಿ ಮತ್ತೆ RCB. ಇಲ್ಲಿ ಜಿಟಿ ಚೇಸಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತು. ಇಲ್ಲಿ RCB ನೋಡಬಹುದು 155ಕ್ಕೆ ಇವರು ಕೂಡ ಇಲ್ಲಿ ಆಲ್ ಔಟ್ ಅನ್ನ ಕೂಡ ಮಾಡಿದ್ರು. ಅದೇ ಹೇಳಿದ್ದು ಈ ಪಿಚ್ ಅಲ್ಲಿ ಇವರ ಬೌಲಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಜಿಟಿ ಅವ್ರದ್ದು ಆಲ್ಮೋಸ್ಟ್ ಆಲ್ ಔಟ್ ಮಾಡ್ತಿದ್ದಾರೆ. ನೋಡಬಹುದು ಇಲ್ಲಿ PBKS ಅವ್ರದ್ದು ಕೂಡ ಅಷ್ಟೇ 9 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ RCB ಅವ್ರನ್ನ ಆಲ್ ಔಟ್ ಮಾಡಿದ್ರೆ, ಮತ್ತೆ ಇಲ್ಲಿ ನೋಡಬಹುದು SRH ಅವ್ರನ್ನ ಕೂಡ ಆಲ್ ಔಟ್ ಮಾಡಿ ಬಿಸಾಕ್ ಬಿಟ್ಟಿದ್ದಾರೆ. ಮತ್ತೆ CSK ಅವ್ರನ್ನ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಆಲ್ ಔಟ್ ಕೂಡ ಮಾಡಿದ್ರೆ. ಹಾಗಾಗಿ ಹೇಳ್ತಿದ್ದೀನಿ ಕಷ್ಟ ಇದೆ, ಸರ್ವೈವ್ ಆಗ್ಲೇಬೇಕು. ಇವತ್ತು ಜಿಟಿ ಬೌಲರ್ಸ್ ಗಳಿಗೆ ಸಕ್ಕತ್ತಾಗಿ ಪ್ರಾಕ್ಟೀಸ್ ಮಾಡ್ಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ RCB ಅವರಿಗೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಇಲ್ಲೂ ಕೂಡ ಅಷ್ಟೇ RCB ಅಗೇನ್ಸ್ಟ್ ಜಿಟಿ ಅವರು ಸುಮಾರು 158 ರನ್ ಹೊಡಿದ್ರ ಮೂಲಕ ಆ ಟಾರ್ಗೆಟ್ ಅನ್ನ ಚೇಸ್ ಕೂಡ ಮಾಡಿದ್ರು, 6 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡು. ಅದಾದ್ಮೇಲೆ ಏಪ್ರಿಲ್ 20ಕ್ಕೆ ಇನ್ನೊಂದು ಮ್ಯಾಚ್ ಕೂಡ ಆಗಿತ್ತು ಜಿಟಿ ಮತ್ತೆ MI. ಅವಾಗ ನೋಡ್ಬೋದು ಇಲ್ಲಿ MI ಜಿಟಿ ಟಾಸ್ ಅನ್ನ ವಿನ್ ಆಗಿ ಇಲ್ಲೂ ಕೂಡ ಚೇಸಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತು. ಅದಾದ್ಮೇಲೆ MI ಅವರು 199 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ ಜಿಟಿ ಅವ್ರನ್ನ ಚೇಸ್ ಮಾಡಕ್ ಕೂಡ ಆಗ್ಲಿಲ್ಲ, ಕೇವಲ 100 ರನ್ಗೆ ಇಲ್ಲಿ ಆಲ್ ಔಟ್ ಕೂಡ ಆಗಿ ಹೋದ್ರು. ಅದೇ ಹೇಳಿದ್ದು ಈ ಪಿಚ್ ಆಲ್ ಔಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಇದು ಯಾವ ತರ ಪಿಚ್ ಅಂದ್ರೆ ಪಿಚ್ ಕಂಡೀಷನ್ ನೋಡ್ಕೊಂಡು ಈ ಡ್ಯೂ ಫ್ಯಾಕ್ಟರ್ ನ ನೋಡ್ಕೊಂಡು ಟಾಸ್ ಅನ್ನ ವಿನ್ ಆದರು ಚೇಸಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದ, ಬ್ಯಾಟಿಂಗ್ ಫಸ್ಟ್ ಸೆಲೆಕ್ಟ್ ಮಾಡೋದ ಅಂತ ಅವರು ಪ್ಲಾನ್ ಮಾಡಕ್ಕೆ. ಮತ್ತೆ ನೋಡಿ ಈ 5 ಮ್ಯಾಚ್ ಅಲ್ಲಿ ಜಿಟಿ ಬೌಲಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಆಲ್ಮೋಸ್ಟ್ ಪ್ರತಿ ಮ್ಯಾಚ್ ಅಲ್ಲಿ ಆಲ್ ಔಟ್ ಮಾಡಿರೋ ಪ್ರತಿ ಟೀಮ್ ಅನ್ನ ಕೂಡ ಅಷ್ಟೇ PBKS, CSK ಮತ್ತೆ RCB ಕೂಡ ಒಂದ್ಸಲಿ ಆಲ್ ಔಟ್ ಕೂಡ ಮಾಡಿದೆ ಪಿಚ್ ಅಲ್ಲಿ. ನೋಡ್ಬೇಕು ಇವತ್ತು ಯಾವ ತರ ಸರ್ವೈವ್ ಆಗ್ತಾರೆ RCB ಬ್ಯಾಟ್ಸ್ಮನ್ಸ್ ಗಳು ಅಂತ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 9 ಮ್ಯಾಚಸ್ ಅನ್ನ ಕೂಡ ಆಡಿದೆ. 9 ಮ್ಯಾಚಸ್ ಅಲ್ಲಿ 5 ಮ್ಯಾಚ್ ಅಲ್ಲಿ RCB ವಿನ್ ಆದ್ರೆ 4 ಮ್ಯಾಚ್ ಅಲ್ಲಿ ಗುಜರಾತ್ ಟೈಟನ್ಸ್ ಅವರು ವಿನ್ ಕೂಡ ಆಗಿದ್ರೆ. ಹಾಗಾಗಿ ಇದ್ರಲ್ಲೂ ಕೂಡ ಅಂತ ಹೇಳ್ಕೊಳ್ಳೋ ಡಿಫರೆನ್ಸ್ ನಮಗೆ ನೋಡಕ್ ಸಿಗ್ತಾ ಇಲ್ಲ. ಇನ್ನ ಎರಡು ಟೀಮ್ ನ ಪ್ರೊಬಬಲ್ 11 ಕಡೆ ಬಂದ್ವಿ ಅಂದ್ರೆ ಎರಡು ಟೀಮ್ ಅಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ, ಮತ್ತೆ ಯಾವುದೇ ಇಂಜುರಿ ನೋಡಕ್ ಸಿಗ್ತಾ ಇಲ್ಲ. ಲಾಸ್ಟ್ RCB ಮತ್ತೆ ಜಿಟಿ ಮ್ಯಾಚ್ ಆದಾಗ ಯಾವ ಟೀಮ್ ಇತ್ತು ಅದೇ ಟೀಮ್ ಅನ್ನ ಇವತ್ತು ಫೈನಲ್ ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ನ್ಯೂಸ್ ಗಳು ಕೂಡ ಇದೆ. ಅದಾದ್ಮೇಲೆ ಈ ಕಡೆ ಜಿಟಿ ಅವ್ರು ಕೂಡ ಅಷ್ಟೇ, ಅಲ್ಲಿ ಕೂಡ ಯಾವುದೇ ರೀತಿಯ ಚೇಂಜಸ್ ಕೂಡ ಮಾಡ್ಕೊಳ್ಳಲ್ಲ ಅಂತ ನ್ಯೂಸ್ ಗಳು ಕೂಡ ಇದೆ. ಮತ್ತೆ ನೋಡ್ಬೋದು ನೀವು ಲಾಸ್ಟ್ ಜಿಟಿ ಮತ್ತೆ RR ಮ್ಯಾಚ್ ಆದಾಗ ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಮಾಡ್ಕೊಂಡ್ರಿ ಅವರು. ಇನ್ನೇನು ಓಪನರ್ ಗೆ ಸಾಯಿ ಸುದರ್ಶನ್ ಮತ್ತೆ ಗಿಲ್ ಬಂದೇ ಬರ್ತಾರೆ. ಅದಾದ್ಮೇಲೆ ಲಾಸ್ಟ್ ಟೈಮು ನಿಶಾಂತ್ ಸಿಂಧು ಬರ್ಬೇಕಿತ್ತು, ಆ ಜಾಗಕ್ಕೆ ಜೋಶ್ ಬಟ್ಲರ್ ಕೂಡ ಬಂದ್ರು. ಅದಾದ್ಮೇಲೆ ತೆವಾಟಿಯಾ ಕೂಡ ಬಂದ್ರು. ಹಾಗಾಗಿ ನಿಶಾಂತ್ ಸಿಂಧುನ ಕೆಳಗಡೆ ಹಾಕ್ತಾ ಇದ್ದಾರೆ. ಹಾಗಾಗಿ ಇದರಿಂದ ತೆವಾಟಿಯಾ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಮತ್ತೆ ಜೋಶ್ ಬಟ್ಲರ್ ಬಗ್ಗೆ ಮಾತೇ ಇಲ್ಲ. ಮತ್ತೆ ವಾಷಿಂಗ್ಟನ್ ಸುಂದರ್ ಕೂಡ ಅದೇ ರೀತಿ ಆಡ್ಕೊಡ್ತಾ ಇದ್ದಾರೆ. ಹಾಗಾಗಿ ನೋಡ್ಬೇಕು ಯಾವ ತರ ಇವತ್ತು ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ವೆಂಕಟೇಶ್ ಯಾರ್ನ ಹಾಕೊಳ್ತಾರ, ಫಿಲ್ ಸೆಟ್ ನ ಹಾಕೊಂತಾರ, ಅದರ ಒಂದು ಡೌಟ್ ಕೂಡ ಇದೆ. ಆಲ್ಮೋಸ್ಟ್ ಇಲ್ಲಿ ವೆಂಕಟೇಶ್ ಯಾರ್ ಕನ್ಫರ್ಮ್ ಅಂತ ನ್ಯೂಸ್ ಗಳು ಕೂಡ ಇದೆ. ನೋಡ್ಬೇಕು ಯಾವ ತರ ಆಡ್ತಾರೆ ಅಂತ. ಏನಕ್ಕೆ ಅಂದ್ರೆ ಈ ವೆಂಕಟೇಶ್ ಯಾರು ಪವರ್ ಪ್ಲೇ ಸಖತ್ತಾಗಿ ಆಡ್ಕೊಡ್ತಾ ಇರೋದ್ರಿಂದ ಒಂದ್ ಕಡೆ ಆ ವೆಂಕಟೇಶ್ ಯಾರ್ಗೆ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಚಾನ್ಸ್ ಅನ್ನ ಕೂಡ ಕೊಡ್ತಾರೆ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ ಚೆನ್ನಾಗಿದೆ ಏನು ಅಂತ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಅನ್ನ ಕೂಡ ಕೊಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ಕೂಡ ಚೆಕ್ ಮಾಡಬಹುದು. ಇನ್ನ ಯಾವ ಪ್ಲೇಯರ್ ಯಾವ ಬೌಲರ್ ಗೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ ಅಂತ ನೋಡಕೋದ್ವಿ ಅಂದ್ರೆ ಶುಭ್ಮನ್ ಗಿಲ್ ಮತ್ತೆ ಭುವನೇಶ್ವರ್ ಕುಮಾರ್ ನ ಹೆಡ್ ಟು ಹೆಡ್ ನೋಡಕೋದ್ವಿ ಅಂದ್ರೆ ಇದುವರೆಗೂ ಭುವನೇಶ್ವರ್ ಕುಮಾರ್ ಶುಭ್ಮನ್ ಗಿಲ್ ಗೆ ಕೇವಲ 80 ರನ್ ಅಷ್ಟೇ ಕೊಟ್ಟಿರೋದು. ಅದಾದ್ಮೇಲೆ 6 ಸಲ ಔಟ್ ಕೂಡ ಮಾಡಿದ್ರೆ. ಮತ್ತೆ ಶುಭ್ಮನ್ ಗಿಲ್ ಭುವನೇಶ್ವರ್ ಕುಮಾರ್ ಅಗೇನ್ಸ್ಟ್ ಸುಮಾರು 101 ಸ್ಟ್ರೈಕ್ ರೇಟ್ ಅಷ್ಟೇ ಹೊಂದಿರೋದು. ಹಾಗಾಗಿ ಇವತ್ತು ನೋಡಬಹುದು ಆಲ್ಮೋಸ್ಟ್ RCB ಅವರು ಪವರ್ ಪ್ಲೇ ಅಲ್ಲಿ ಭುವನೇಶ್ವರ್ ಕುಮಾರ್ ನ ಸ್ಟಾರ್ಟಿಂಗ್ ತಂದೆ ತರ್ತಾರೆ. ಆ ಟೈಮ್ ಅಲ್ಲಿ ಶುಭ್ಮನ್ ಗಿಲ್ ನ ಎತ್ಕೊಂಡ್ಬಿಟ್ರು ಅಂದ್ರೆ ಒಂದ್ ಕಡೆ ಅಡ್ವಾಂಟೇಜ್ ಅಲ್ಲಿ RCB ಕೂಡ ಸಿಗುತ್ತೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಕಗಿಸೋ ಬಡ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 99 ರನ್ ಅಷ್ಟೇ ಕೊಟ್ಟಿರೋದು. ಅದಾದ್ಮೇಲೆ ಇಲ್ಲಿ 4 ಸಲ ಔಟ್ ಅನ್ನ ಕೂಡ ಮಾಡಿದ್ದಾರೆ ಕಗಿಸೋ ಬಡ. ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಸರ್ವೈವ್ ಆಗ್ತಾರೆ ವಿರಾಟ್ ಕೊಹ್ಲಿ ಅಂತ. ಅದಾದ್ಮೇಲೆ ಜೋಶ್ ಬಟ್ಲರ್ ಮತ್ತೆ ಜೋಶ್ ಹ್ಯಾಸಲ್ವುಡ್ ನ ಸ್ಟಾಟ್ಸ್ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 2 ಸಲ ಔಟ್ ಕೂಡ ಮಾಡಿದ್ದಾರೆ ಜೋಶ್ ಬಟ್ಲರ್ ನ ಹ್ಯಾಸಲ್ವುಡ್. ನೋಡೋಣ ಯಾವ ತರ ಕಟ್ ಆಗ್ತಾರೆ ಅಂತ. ಅದಾದ್ಮೇಲೆ ದೇವದತ್ ಪಡಿಕಲ್ ಮತ್ತೆ ರಶೀದ್ ಖಾನ್ ಸ್ಟಾರ್ಟ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 5 ಸಲ ಔಟ್ ಮಾಡಿದ್ರೆ ದೇವದತ್ ಪಡಿಕಲ್ ನ. ಮತ್ತೆ ಇವರು ಒಂಥರ ಮಿಸ್ಟ್ರಿ ಸ್ಪಿನ್ನರ್, ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇವರ ಬೌಲಿಂಗ್ ನ. ನೋಡ್ಬೇಕು ಈ ಬೌಲಿಂಗ್ ಗೆ ದೇವದತ್ ಪಡಿಕಲ್ ಯಾವ ತರ ಸರ್ವೈವ್ ಆಗ್ತಾರೆ ಅಂತ. ಇನ್ನ ಫೈನಲ್ ಆಗಿ ಇವತ್ತಿನ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಮಿನ್ಸ್ಬೋದು, ಯಾರು ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಅಂದ್ರೆ ಫಸ್ಟ್ ಜಿಟಿ ಕಡೆ ಬರೋಣ. ಇಲ್ಲಿ ಜಿಟಿ ಕಡೆಯಿಂದ ಇವತ್ತು ಸಾಯಿ ಸುದರ್ಶನ್ ಒಂದು ಸಖತ್ತಾಗಿ ಮಿಂಚ್ಬೋದು ಅಂತ ನನಗೆ ಅನಿಸ್ತದೆ. ಲಾಸ್ಟ್ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ 50+ ರನ್ ಕೂಡ ಹೊಡೆದ್ರು. ಅದಾದ್ಮೇಲೆ ಸ್ಟಂಪಿಗೆ ಬ್ಯಾಟರ್ ನ ತಾಕ್ಸಿ ಮತ್ತೆ ಔಟ್ ಕೂಡ ಆದ್ರು. ಇವತ್ತು ಕೂಡ ಕೈಗೊಂಥರ ಬ್ಯಾಂಡೇಜ್ ಸುತ್ಕೊಂಬಂದ್ರೆ ಇಲ್ಲಾಂದ್ರೆ ಗಮಟೆ ಪಂಚ್ಕೊಂಬಂದ್ರೆ ತುಂಬಾ ಬೆಸ್ಟ್ ಇರುತ್ತೆ. ಮಿಸ್ ಆಯ್ತು ಅಂದ್ರೆ ಮತ್ತೆ 3ನೇ ಸಲ ಸ್ಟಂಪಿಗೆ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಆದ್ರೂ ಕೂಡ ಇವತ್ತು ಸಾಯಿ ಸುದರ್ಶನ್ ಆಡ್ತಾರ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತಾ ಇದೆ. ಸ್ಟಾರ್ಟಿಂಗ್ ಒಂದು 2 ರಿಂದ 3 ಓವರ್ ಅವರು ಸರ್ವೈವ್ ಆಗ್ಬಿಟ್ರು ಅಂದ್ರೆ 50+ ರನ್ ಇವತ್ತು ಸಾಯಿ ಸುದರ್ಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ಮೇಲೆ ಶುಭ್ಮನ್ ಗಿಲ್ ಕೂಡ ಅಷ್ಟೇ ಈಗಾಗಲೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ಲಾಸ್ಟ್ ಮ್ಯಾಚ್ ಸುಮಾರು ಸೆಂಚುರಿ ಕೂಡ ಹೊಡೆದಿದ್ರೆ. ಹಾಗಾಗಿ ಈ ಮ್ಯಾಚ್ ಕೂಡ ಅಷ್ಟೇ ಅದೇ ರೀತಿ ಕಂಟಿನ್ಯೂ ಕೂಡ ಮಾಡಬಹುದು. ಮತ್ತೆ ಅಹಮದಾಬಾದ್ ಅಲ್ಲಿ ಸಾಯಿ ಸುದರ್ಶನ್ ಸ್ಟಾರ್ಟ್ಸ್ ಕೂಡ ಸಖತ್ತಾಗಿದೆ. ಮತ್ತೆ ಶುಭ್ಮನ್ ಗಿಲ್ ನ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ. ಹಾಗಾಗಿ ಇವತ್ತು ಇಬ್ರು ಕೂಡ ಮಿಂಚೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಜೋಸ್ ಬಟ್ಲರ್ ಒಂಥರ ಡೇಂಜರ್ ಪ್ಲೇಯರ್ ತರ ಕೂಡ ಕಾಣಿಸ್ಕೊಂತಾರೆ. ಇನ್ ಕೇಸ್ ಯಾರ್ದಾರೊಬ್ರು ವಿಕೆಟ್ ಬಿತ್ತು ಅಂದ್ರೆ ಅವರು ಪವರ್ ಪ್ಲೇ ಅಲ್ಲಿ ಎಂಟ್ರಿ ಆದ್ರು ಅಂದ್ರೆ ಪವರ್ ಪ್ಲೇ ಅಲ್ಲಿ ಸ್ವಲ್ಪ ಸರ್ವೈವ್ ಆದ್ರೂ ಕೂಡ ಸಾಕು ಜೋಸ್ ಬಟ್ಲರ್ ಇವತ್ತು ಡೇಂಜರ್ ಪ್ಲೇಯರ್ ಕೂಡ ಕಾಣ್ತಾರೆ. ಔಟ್ ಆದ್ರು ಅಂದ್ರೆ
ವಿತಿನ್ 10 ರನ್ಸ್ ಇಲ್ಲಾಂದ್ರೆ 20 ರನ್ಸ್ ಒಳಗೆ ಜೋಸ್ ಬಟ್ಲರ್ ಔಟ್ ಕೂಡ ಆಗ್ಬಿಡ್ತಾರೆ. ಇನ್ನ ಜಿಟಿ ಕಡೆಯಿಂದ ಯಾವ ಪ್ಲೇಯರ್ ಫ್ಲಾಪ್ ಆಗ್ಬೋದು ಅಂದ್ರೆ ವಾಷಿಂಗ್ಟನ್ ಸುಂದರ್ ಇಲ್ಲಾಂದ್ರೆ ನಿಶಾಂತ್ ಸಿಂಧು ಇಬ್ಬರಲ್ಲಿ ಒಬ್ಬ ಪ್ಲೇಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸ್ತದೆ. ನೋಡೋಣ ಯಾರು ಇಬ್ಬರಲ್ಲಿ ಒಬ್ರು ಫ್ಲಾಪ್ ಆಗ್ತಾರೆ ಅಂತ. ಇನ್ನ ಜಿಟಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಕಗಿಸೋ ರಬಡ ಇಲ್ಲ ಅಂದ್ರೆ ಮೊಹಮ್ಮದ್ ಸಿರಾಜ್ ಇಬ್ಬರಲ್ಲಿ ಒಬ್ಬರಿಗೆ ಇವತ್ತು 2 ವಿಕೆಟ್, ಯಾರಲ್ಲಿ ಒಬ್ಬರಿಗೆ 2 ರಿಂದ 3 ವಿಕೆಟ್ ಬಿದ್ದೇ ಬೀಳುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಯಾರು ಇವತ್ತು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಅಂತ. ಅದೇ ರೀತಿಯಾಗಿ ರಶೀದ್ ಖಾನ್ ಕೂಡ ಅಷ್ಟೇ ಒಂದು ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡ್ತಿರೋದ್ರಿಂದ ಮಿಡಲ್ ಓವರ್ಸ್ ಅಲ್ಲಿ ಮ್ಯಾಚ್ ಚೇಂಜ್ ಮಾಡೋ ಕೆಪಾಬಿಲಿಟಿ ರಶೀದ್ ಖಾನ್ ಕೂಡ ಇದೆ. ಹಾಗಾಗಿ ಇವತ್ತು ರಶೀದ್ ಖಾನ್ ಕೂಡ ವಿಕೆಟ್ಗಳು ಬೀಳ್ಬಹುದು. ಮತ್ತೆ ಜೇಸನ್ ಹೋಲ್ಡರ್ ನ ಈಸಿಯಾಗಿ ತಗೊಳಂಗಿಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗಳನ್ನ 2 ರಿಂದ 3 ವಿಕೆಟ್ ಗಳನ್ನ ತೆಗಿತಾನೆ ಇದ್ದಾರೆ. ಹಾಗಾಗಿ ಈ ಮ್ಯಾಚ್ ಕೂಡ ಅಷ್ಟೇ ಜೇಸನ್ ಹೋಲ್ಡರ್ ನ ಬೌಲಿಂಗ್ ಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಮತ್ತೆ ಲಾಸ್ಟ್ ಮ್ಯಾಚ್ ಜಿಟಿ ಮತ್ತೆ RCB ಮ್ಯಾಚ್ ಕ್ವಾಲಿಫೈರ್ 1 ಅಲ್ಲಿ ವಿರಾಟ್ ಕೊಹ್ಲಿ ಜೇಸನ್ ಹೋಲ್ಡರ್ ನ ಬೌಲಿಂಗ್ ಗೆ ಔಟ್ ಕೂಡ ಆಗಿದ್ರು. ಹಾಗಾಗಿ ಇವತ್ತು ಜೇಸನ್ ಹೋಲ್ಡರ್ ಎಷ್ಟು ವಿಕೆಟ್ ತೆಗಿತಾರೆ ಅಂತ ನೋಡ್ಬೇಕು. ಸರ್ವೈವ್ ಆದ್ರು ಅಂದ್ರೆ ಸಖತ್ ಓದೇ ಬೀಳುತ್ತೆ. ನೋಡ್ಬೇಕು ಏನು ಅಂತ. ಇನ್ನ RCB ಕಡೆ ಬಂದ್ವಿ ಅಂದ್ರೆ ಇಂತಹ ಕ್ವಾಲಿಫೈರ್ ಮ್ಯಾಚ್ ಆದಾಗ ವಿರಾಟ್ ಕೊಹ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಕೂಡ ಆಡ್ತಾರೆ. ಹಾಗಾಗಿ ಇವತ್ತು ವಿರಾಟ್ ಕೊಹ್ಲಿಯಿಂದ ಒಂದು 50+ ರನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಅಹಮದಾಬಾದ್ ಪಿಚ್ ವಿರಾಟ್ ಕೊಹ್ಲಿಗೆ ಸ್ವಲ್ಪ ಫೇವರ್ ಕೂಡ ಆಗಿರೋದ್ರಿಂದ ಇನ್ ಕೇಸ್ ಚೇಸಿಂಗ್ ಮಾಡಿದ್ರು ಅನ್ಕೊಳ್ಳಿ, ಅವಾಗ ವಿರಾಟ್ ಕೊಹ್ಲಿನ ಕಟ್ಟಾಕೋದು ತುಂಬಾ ಕಷ್ಟ ಆಗುತ್ತೆ. ಈಗಾಗಲೇ ಚೇಸಿಂಗ್ ಮಾಸ್ಟರ್ ಅಂತ ನೇಮ್ ಕೊಡೋದೆ ವಿರಾಟ್ ಕೊಹ್ಲಿಗೆ, ಕೇಳ್ಬೇಕಾ ಇನ್ನ ರಜತ್ ಪಟಿದಾರ್ ಕೂಡ ಅಷ್ಟೇ ಈಗಾಗಲೇ ಜಿಟಿನ ಒಂದ್ಸಲಿ ನುಚ್ಚು ನೂರ್ನ ಮಾಡಿ ಫುಲ್ ರಜತೋತ್ಸವ ಮಾಡಿ ಹಾಕಿದ್ದು ಕ್ವಾಲಿಫೈರ್ 1 ಅಲ್ಲಿ. ಇವತ್ತು ಕೂಡ ಅಷ್ಟೇ ಸ್ಪಿನ್ನಿಗೆ ಸಖತ ಕೂಡ ಆಡೋದ್ರಿಂದ ಮತ್ತೆ ಲಾಸ್ಟ್ ಮ್ಯಾಚ್ ಕೂಡ ನೀವು ನೋಡಿದಿರಾ ಕಗಿಸೋ ರಬಾಡಂಗೆ ಈಸಿಗೆ ಕ್ಯಾಚ್ ಕೂಡ ಹೋಗಿತ್ತು ಅಂತ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದೆ ಗುರು ಜಿಟಿ ಕಡೆ, ಅಷ್ಟು ಈಸಿ ಇಲ್ಲ. ನಾವು ಹೇಳ್ದಂಗೆ ನೋಡ್ಬೇಕಿತ್ತು ರಜತ್ ಪಟಿದಾರ್ ಯಾವ ತರ ಮಿಂಚ್ತಾರೆ ಅಂತ. ಇನ್ನ ದೇವದತ್ ಪಡಿಕಲ್ ಕೂಡ ಅಷ್ಟೇ ಅಹಮದಾಬಾದ್ ಅಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ, ಯಾವ ತರ ಮಿಂಚ್ತಾರೆ ಅಂತ ನೋಡ್ಬೇಕು. ಇನ್ನ RCB ಕಡೆಯಿಂದ ಯಾರು ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸ್ತದೆ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಅಂದ್ರೆ ಕೃಣಾಲ್ ಪಾಂಡ್ಯ ಇಬ್ಬರಲ್ಲಿ ಒಬ್ರು ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ನೋಡೋಣ ಯಾರು ಫ್ಲಾಪ್ ಆಗ್ತಾರೆ ಯಾರು ಹಿಟ್ ಆಗ್ತಾರೆ ಅಂತ. ಬಟ್ ಫ್ಲಾಪ್ ಆಗೋದ್ ಬೇಡ ಗುರು, ನನಗೆ ಹಂಗ ಅನಿಸ್ತದೆ. ಸ್ಟಾರ್ಟ್ಸ್ ಗಳನ್ನ ನೋಡ್ತಾ ಅಂದ್ರೆ ವೆಂಕಟೇಶ್ ಅಯ್ಯರ್ ಅಂದ್ರೆ ಕೃಣಾಲ್ ಪಾಂಡ್ಯ ಫ್ಲಾಪ್ ಆಗ್ಬೋದು ಅಂತ ಅನಿಸ್ತದೆ. ಫ್ಲಾಪ್ ಆಗ್ಲಿ ಅಂದ್ರೆ ತುಂಬಾ ಒಳ್ಳೇದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಜೋಶ್ ಹಾಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತೆ ಕೃಣಾಲ್ ಪಾಂಡ್ಯಗೆ ವಿಕೆಟ್ ಗಳು ಕೂಡ ಬೀಳೋ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ. ಕೃಣಾಲ್ ಪಾಂಡ್ಯ ಏನಕ್ಕೆ ವಿಕೆಟ್ಸ್ ಗಳು ಬೀಳುತ್ತೆ ಅಂದ್ರೆ ಪಿಚ್ ಹೋಗ್ತಾ ಸ್ವಲ್ಪ ಸ್ಲೋ ಆಗೋದ್ರಿಂದ ಕೃಣಾಲ್ ಪಾಂಡ್ಯ ಈ ಕಡೆ ಪೇಸರ್ ಕೂಡ ವರ್ಕ್ ಮಾಡ್ತಾರೆ, ಅದೇ ರೀತಿಯಾಗಿ ಸ್ಪಿನ್ನರ್ ಕೂಡ ವರ್ಕ್ ಮಾಡ್ತಾರೆ. ಹಾಗಾಗಿ ಕೃಣಾಲ್ ಪಾಂಡ್ಯಗೆ ವಿಕೆಟ್ ಗಳು ಕೂಡ ಬೀಳುತ್ತೆ. ಮತ್ತೆ ಭುವನೇಶ್ವರ್ ಕುಮಾರ್ಗೆ ಪವರ್ ಪ್ಲೇ ಅಲ್ಲಿ ವಿಕೆಟ್ ಗಳು ಬೀಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ RCB ನೇ ವಿನ್ ಆಗ್ಬೇಕು, ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಕೂಡ ಇದೆ. ನಾನು ಇವತ್ತು ಯಾವ್ದೇ ಕಾರಣಕ್ಕೂ ಜಿಟಿ ವಿನ್ ಆಗುತ್ತೆ ಅಂತ ಹೇಳಲ್ಲ. ಏನೇ ಆಗ್ಲಿ ಏನೇ ಬಿದ್ರು ಕೂಡ RCB ನೇ ವಿನ್ ಆಗ್ಬೇಕು. ಇವತ್ತು 2ನೇ ಟೈಟಲ್ ನ ಹೊಡಿಲೇಬೇಕು ಅಂತ ನಮ್ಮ ಆಶಯ. ನಾವು ನೋಡೋಣ ಏನಾಗುತ್ತೆ ಏನು ಅಂತ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮ್ಯಾಚ್ ಆದ್ಮೇಲೆ RCB ನೇ ವಿನ್ ಆಗ್ಲಿ ಅಂತ ನೀವು ಕೂಡ ಪ್ರೇ ಮಾಡಿ ಕಾಮೆಂಟ್ ಮಾಡ್ಬಿಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತ್ರ, ಜೈ RCB.